ಅವಾಗ ಇವ ಅಂದ, ಅಲ್ಲ ಮತ್ತು ಅವನಿಗೆ ಉಗುಳಿದ್ರೆ ಅವನಿಗೆ ಗೊತ್ತಾಗೋದಿಲ್ಲ ನಂದು. ಅಲ್ಲ 4 ಸಲ ನಿನ್ನ ಕಿಶೆದಾಗ ಉಗುಳಿ ನಿನಗೇನ್ರ ಗೊತ್ತಾಗೈತೆ ನಂದು. ಈಗ 4 ಕಸ ಉಗುಳಿ ನಿನಗೇನು ಗೊತ್ತಾಗೈತೇನು? ಹಂಗೆ ಇನ್ನೊಬ್ಬರ ಪಾಕೆಟ್ನಾಗ ಹಾಕ್ಕೊಂತ ಹೋಗೋದಪ್ಪ ಅಷ್ಟೆ. ಗುರುಗಳು ಕಲಿಸಿದ್ದೇನು ಅಂದ್ರೆ ತಪ್ಪುಗಳನ್ನು ಕಡಿಮೆ ಮಾಡೋದು. ಟ್ರೈ ಟು ಬಿ ಬೆಟರ್ ದೆನ್ ಯೆಸ್ಟರ್ಡೇ. ಸಜ್ಜನನಾಗಿ ಬದುಕುವುದಷ್ಟೆ. ನಾವು ಕಲಿಯುವುದೇನಂದ್ರೆ, ನಾವೇನು ತಿಳ್ಕೊಂಡಿವಿ, ದೇವನ ಕೃಪೆ ಆಗಬೇಕಾದ್ರೆ ದೇವರ ಗುಡಿಗೆ ಹೋದ್ರೆ ದೇವರ ಕೃಪೆ ಆಗ್ತೈತೆ ಅಂತ ತಿಳ್ಕೊಂಡಿವಿ. ಬರೇ ದೇವರ ಗುಡಿಗೆ ಹೋಗಿ ದೇವರ ಜಗಲಿ ಮುಂದೆ ದೀಪ ಹಚ್ಚೋದ್ರಿಂದ ಅವನ ಕೃಪೆ ಆಗೋದಿಲ್ಲ. ನಮ್ಮಲ್ಲಿರುವ ದುಶ್ಚಟಗಳನ್ನು, ದುರ್ಗುಣಗಳನ್ನು ನಾವು ಬಿಟ್ಟರೆ, ನಾವು ದೇವನ ಗುಡಿಗೆ ಹೋಗಿ ದೀಪ ಹಚ್ಚೋದು ಬೇಕಾಗಿಲ್ಲ. ನೀ ಬಿಟ್ಟರೆ ಸಾಕು, ದೇವರೇ ನಿನ್ನ ಜಗುಲಿಯ ದೀಪವಾಗಿ ಮನ್ಯಾಗ ಬೆಳಗುತ್ತ. ನಾವು ಅದನ್ನು ಬಿಡುವುದಷ್ಟೇ ಇಲ್ಲಿ ಕಲಿ. ಸಜ್ಜನಳಾಗಿ ಮಜ್ಜನ ಕೆರುವೆ, ಶಾಂತಳಾಗಿ ಪೂಜೆಯ ಮಾಡು. ಒಂದಿಷ್ಟು ಸಮಾಧಾನ ಇರೋದು ಮನುಷ್ಯ. ಸಮಾಧಾನ ಕಲಿಬೇಕಲ್ಲ ಜೀವನದೊಳಗೆ. ನೀವು ಅಂತಿರ್ತಾರೆ ನೋಡಿ, ಮನ್ಯಾಗ ಯಜಮಾನ್ರು ಹೊರಗೆ ಹೋಗಿ ಬಂದ ತಕ್ಷಣ ಹೆಣ್ಮಕ್ಳು ಅಂತಿರ್ತೀವಿ, ಏನು ರಿಪಿ ರಿಪಿ ಹಚ್ಚಿರಿ ನೀವು ಮನ್ಯಾಗ. ಇದು ಎಲ್ಲಿ ಯಾವ ಡಿಕ್ಷನರಿಯಾಗಿತ್ತೋ ಗೊತ್ತಿಲ್ಲ. ರಿಪಿ 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 ಅನ್ನೋ ಶಬ್ದಕ್ಕೆ ಇದು ಲ್ಯಾಟಿನ್ ಮೂಲದಿಂದ ಬಂದಂತ ಕಾಣತೈತಿ. ಸಮಾಧಾನ ಇರೋದಿಲ್ಲ. ಅವ್ರು ಅಂತಿರ್ತಾರೆ ನೋಡಿ, ಹೆಣ್ಮಕ್ಳು ಮನ್ಯಾಗ ಅಂತಿರ್ತಾರೆ, ಏನಂತ, ಈ ಅಮಾಸಿ ಹುಣ್ಣಿಮೆ ಬಂತಂದ್ರೆ ಒಂಥರ ಆಗತ್ತೆ. ಏನಾಗತ್ತಂದ್ರೆ, ಅಡುಗೆ ಮನ್ಯಾಗ ಹೋದ್ರೆ ಅದು ಚೆಂಡು ಹಿಡಿದು ದಬ್ಬದಂಗೆ ಆಗ್ತೈತೆ ಅನ್ನೋದಿಲ್ಲ. ಅಡುಗೆ ಮನೆ ಕಡೆ ಹೋದ್ರೆ ಚೆಂಡು ಹಿಡಿದು ದಬ್ಬದಂಗೆ. ಊಟ ಹೋಗ್ತೈತೆ ಅಂತಾರೆ, ಅಡುಗೆ ಮನೆ ಕಡೆ ಹೋಗಕ್ಕೆ ಒಲ್ಲೆ. ಸಮಾಧಾನ ಬೇಕಲ್ಲ ಮನುಷ್ಯಗೆ. ಸಮಾಧಾನ ತಪ್ಪತ್ಯಾಕ? ಯಾಕೆ ಸಮಾಧಾನ ತಪ್ಪಿತು ಮನುಷ್ಯನಿಗೆ ಅಂದ್ರೆ, ನಾವೇನಂತೀವಿ ಅಂದ್ರೆ, ನಾವು ಬಯಸಿದ್ದು ಸಿಗಬೇಕು, ಸಿಕ್ಕಿದ್ದು ಹೋಗಬಾರ್ದು. ಇದು ನಮ್ಮಿಚ್ಛೆ. ಇದು ಬಯಸಿದ್ದೆಲ್ಲ ಸಿಗಬೇಕು, ಸಿಕ್ಕಿದ್ದು ಹೋಗಬಾರ್ದು. ನಾವು ಬಯಸಿದ್ದು ಸಿಗದೇ ಇದ್ರೆ ಸಿಕ್ಕಿದ್ದು ಹೋದ್ರೆ ಸಮಾಧಾನ ತಪ್ತೈತಿ. ಅಲ್ಲ, ಒಂದು ಕ್ಷಣ ವಿಚಾರ ಮಾಡಿರಿ, ಈ ಜಗತ್ತಿನೆಲ್ಲ ಬಯಸಿದ್ದೆಲ್ಲ ಸಿಕ್ಕೈತೇನ್ರಿ ಜಗತ್ತಿನೊಳಗೆ? ಈ ಜಗತ್ತಿನಲ್ಲಿ ಬಯಸಿದ್ದೆಲ್ಲ ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದಂಥದ್ದು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನೀವು ಬಯಸ್ದಂಗಿಲ್ಲ. ಇದು ಜೀವನದ ವೈಚಿತ್ರ್ಯ ಐತಿದು. ಇದನ್ನು ಅರ್ಥ ಮಾಡಿಕೊಂಡು ಬದುಕಬೇಕು ಮನುಷ್ಯ. ಬದುಕಬೇಕು. ಒಂದಿಷ್ಟು ಜೀವನದ ಮೇಲೆ ಸ್ವಲ್ಪ ಹೆಚ್ಚ ಕಡಿಮೆ ಇರ್ತದೆ. ನಾವು ಬಯಸಿದ್ದೆಲ್ಲೂ ಸಿಗೋದಿಲ್ಲ. ಹಂಗಂತ ತಿಳ್ಕೊಂಡು ಬಯಸಬಾರ್ದಂತಲ್ಲ, ಹಂಗಂತ ತಿಳ್ಕೊಂಡು ಬಯಸಬಾರ್ದಂತನೂ ಅಲ್ಲ, ಬಯಸಬೇಕೀಗ. ಆಟ ಆಡ್ತೀವಿ, ಕಬಡ್ಡಿ ಆಡ್ತೀವಿ, ಗೆಲ್ಲುವ ಬಯಕೆಯಿಂದನ ಆಟ ಆಡೋದು. ಗೆಲ್ಲುವ ಬಯಕೆಯಿಂದನ ಆಟ ಆಡಬೇಕು. ಆದ್ರೆ ಕೊನೆಗೆ ಗೊತ್ತಿರಬೇಕು, ಅಂಪೈರ್ ಏನು ತೀರ್ಪು ಕೊಡ್ತಾನೆ ಅದನ್ನು ಒಪ್ಪಿಕೊಂಡು ಬರಬೇಕು. ಈ ಜೀವನ ಅನ್ನೋದು ಒಂದು ಆಟ. ಗೆಲ್ಲುವ ಬಯಕೆಯಿಂದ ನಾವು ಆಡೋದು, ಕೊನೆಗೆ ಅಂಪೈರ್ ಮೇಲೆ ನಾವು ಏನು ತೀರ್ಪು ಕೊಡ್ತಾನಲ್ಲ ಅದಕ್ಕೆ ತಲೆ ಬಾಗದಿವಿ ಅಂದ್ರೆ ಅದು ಸಮಾಧಾನದ ಸೂತ್ರ ಅಷ್ಟೇ ಜೀವನದಲ್ಲಿ. ಇದು ಕಲಿಯುವುದು. ಸಮರತಿಯ ಹಾಡು. ಒಂದಿಷ್ಟು ಸಮರತಿ ಅಂದ್ರೆ ಸಹಜ ಪ್ರೇಮ. ನಮ್ಮ ಎದ್ಯಾಗ ಪ್ರೇಮ ಹೆಂಗೈತಿ ಅಂದ್ರೆ ಸಹಜ ಪ್ರೇಮ ಇಲ್ಲ, ನಮ್ಮದು ಸ್ವಾರ್ಥ ಪ್ರೇಮ ಐತಿ. ನಾವು ಒಂದು ಗಿಡಕ್ಕೆ ಎದಕ್ಕೆ ನೀರು ಹಾಕ್ತೀವಿ ಅಂದ್ರೆ ಅದು ಹಣ್ಣು ಕೊಡ್ತಿದ್ರೆ ಗಿಡಕ್ಕೆ ನೀರು ಹಾಕ್ತೀವಿ. ಆಕಳಿಗೆ ಎದಕ್ಕೆ ಯಾವಾಗ ನಾವು ಹಿಟ್ಟು ಮೇವು ಹಾಕ್ತೀವಿ ಅಂದ್ರೆ ಯಾವಾಗ ಹಾಲು ಕೊಡ್ತೈತಿ ಅಲ್ಲಿವರೆಗೆ ಹಾಕ್ತೀವಿ, ಇರಲಿಲ್ಲ ಅಂದ್ರೆ ಹಾಕೋದಿಲ್ಲ ನಾವು. ಅಂದ್ರೆ ನಮ್ಮಲ್ಲಿ ಸ್ವಾರ್ಥ ಪ್ರೇಮ ಐತಿ. ಸಹಜ ಪ್ರೇಮ ಇರಬೇಕು. ಇವತ್ತು ಗುರುಗಳದಾರ ನೋಡ್ರಿ, ಅವ್ರದ್ದು ಸಹಜ ಪ್ರೇಮ. ನಮ್ಮದು ಸ್ವಾರ್ಥ ಪ್ರೇಮ. ಎಷ್ಟು ಚಂದ ಪ್ರೇಮ ಇರ್ತೈತಿ ಅಂದ್ರೆ, ಈಗ ನೀವು ಮದುವೆ ಮಾಡ್ಕೊತೀರ, ಮದುವೆ ಇರ್ತೈತಿ, ಮದುವೆ ಮ್ಯಾಲೆ ಹಿಂಗೊಂದು ಎಂಟ್ರೆನ್ಸಿಗೆ ಹಾಕಿರ್ತೀರಿ. ಏನು ಹಾಕಿರ್ತೀರಿ ಅಂದ್ರೆ ಅವ್ರ ಫ್ಯಾಮಿಲಿ ಹೆಸರು ಹಾಕಿರ್ತೀರಿ. ಹಾಕಿ ಇಂಥವ್ರ ಫ್ಯಾಮಿಲಿ ಹಾರ್ಟ್ಲಿ ವೆಲ್ಕಮ್ಸ್ ಇವನ್ ವೆಡ್ಡಿಂಗ್ ಅಂತ ಹಾಕಿರ್ತೀರಿ. ಗೊತ್ತೈತಿಲ್ಲ ನಿಮಗೆಲ್ಲ ಅನುಭವಕ್ಕೈತಿಲ್ಲ. ಮದುವೆದವ್ರ ಫ್ಯಾಮಿಲಿ ಹೆಸರು ಹಾಕಿ ಅಲ್ಲಿ ಹಾರ್ಟ್ಲಿ ವೆಲ್ಕಮ್ಸ್ ಯು ಅಂತ ಹಾಕಿರ್ತೀರಿ. ಮ್ಯಾಲ ಹಾರ್ಟ್ಲಿ ವೆಲ್ಕಮ್ಸ್ ಯು ಇರ್ತೈತಿ, ಮುಂದೆ ಅವ್ರ ಪಟ್ಟಿ ಯಾದಿ ಬರೆಯವ್ರಿಗೆ ಕುಂದ್ರಿಸೇ ಬಿಟ್ಟಿರ್ತಾರೆ, ಕೊಟ್ಟ ಒಳಗೆ ಹೋಗ್ಬೇಕವ. ಅಂದ್ರೆ ನಮ್ಮ ಪ್ರೇಮ ಅಪೇಕ್ಷೆಯಿಂದ ಕೂಡಿರ್ತೈತೆ ಅಷ್ಟೆ. ಈ ಪ್ರೇಮ ನಿಜವಾದ ಪ್ರೇಮ ಅಲ್ಲ, ನಿಸ್ವಾರ್ಥ ಪ್ರೇಮ. ಒಬ್ಬ ಗುರುವಿನ ಪ್ರೇಮ ಐತಲ್ಲ ಅದು ನಿಸ್ವಾರ್ಥ ಪ್ರೇಮ ಜಗತ್ತಿನಲ್ಲಿ. ಅದಕ್ಕಾಗಿ ಗುರುಗಳು ಇದೊಂದು, ಯಾವ ಪ್ರೇಮ ಸಹಜ ಪ್ರೇಮ ಅಂದರೆ ಎಲ್ಲಿ ನಾನು ಇಲ್ಲ, ನನ್ನದು ಅನ್ನೋದಿಲ್ಲ, ಅದು ಸಹಜ ಪ್ರೇಮ ಅಷ್ಟೆ. ಅಂಥ ಗುರುಗಳು ಇಲ್ಲಿ ಸುಮಾರು ದಿನಗಳಿಂದ ಇಲ್ಲೊಂದು ಪ್ರವಚನ ಕಾರ್ಯಕ್ರಮ, ಪಾದಯಾತ್ರೆ ಕಾರ್ಯಕ್ರಮ,
ಜೊತೆಗೆ ವಿದ್ಯಾರ್ಥಿ ಪ್ರಸಾದ ನಿಲಯದ ಶಂಕುಸ್ಥಾಪನೆ. ಎಷ್ಟು ಜನ ಗುರುಗಳನ್ನು ಕರೆಸಿದ್ದಾರೆ. ಇಲ್ಲಿ ನೋಡಿ, ಈ ಮಠದ ಹಿಂದಿನ ಪೂಜ್ಯರು, ಇಲ್ಲೊಂದು ಪ್ರಸಾದ ನಿಲಯ. ನಾಡಿನ ಎಲ್ಲ ಮಠಮಾನ್ಯಗಳು ಉಚಿತ ಶಿಕ್ಷಣ, ಪ್ರಸಾದ ನಿಲಯ. ಆ ಮಹಾನುಭಾವರಿಗೆಲ್ಲ ಗೊತ್ತಿದ್ದಿದ್ದು ಒಂದು ಸೂತ್ರ ಏನು ಅಂದ್ರೆ, ಭೂಮಿಗೆ ಬಿದ್ದ ಬೀಜ ನಾಡಿನ ಮಕ್ಕಳ ಎದೆಯಾಗ ಬಿದ್ದ ಅಕ್ಷರ ಎಂದೂ ವ್ಯರ್ಥ ಆಗೋದಿಲ್ಲ ಅನ್ನುವ ಸತ್ಯ ಗೊತ್ತಿತ್ತು ಅವರು. ಅದಕ್ಕವರು ಉಚಿತ ಪ್ರಸಾದ ನಿಲಯಗಳನ್ನು ಸ್ಥಾಪನೆ ಮಾಡಿದ್ರು. ಅದರ ಜೊತೆಗೆ ಮತ್ತೆ ಈ ಜಾತ್ರೆಗೊಂದು ಹೊಸ ಕಳೆ. ಇಲ್ಲೋಡ್ರಿ, ಇಷ್ಟು ದಿನಗಳವರೆಗೆ ಇಲ್ಲೊಂದು ಪ್ರವಚನ ಕಾರ್ಯಕ್ರಮ. ಎಷ್ಟು ಜಾಗೃತಿಯಾಗಿದೆ ನೋಡಿ. ನಿಮ್ಮನ್ನು ನೋಡಿದ್ರೆ ಇಷ್ಟು ಥಂಡ್ಯಾಗ ಯಾರು ಕೂಡ್ತಾರ? ನಿಲ್ ಯಾರು ಕರೆದ್ರೂ ಬರೋದಿಲ್ಲ. ಇಷ್ಟು ಥಂಡ್ಯಾಗೆಲ್ಲ ಕುಂತಿರಿಲ್ಲ 4 ಮಾತುಗಳನ್ನು ಕೇಳಿ. ಇದೆಲ್ಲ ಪೂಜ್ಯರ ಅವರ ಪ್ರವಚನದ ಒಂದು ಫಲ. ಏನಂದ್ರೆ ನಿಮ್ಮ ಮುಖದೊಳಗಿನ ನಗೆಯೇ, ನಿಮ್ಮ ಉತ್ಸಾಹವೇ ಅದರ ಫಲ ತೋರಿಸ್ತಾ ಇದೆ. ಇಲ್ಲೆಲ್ಲ ಕೇಳಬೇಕು, 4 ಒಳ್ಳೆಯ ಮಾತುಗಳನ್ನು ಕೇಳೋದು ಮನುಷ್ಯ. ಮನಸ್ಸಿಗೆ ನೋಡಿ, ದೇಹಕ್ಕೊಂದು ವೈಕಲ್ಯ ಬರ್ತದೆ, ಅದಕ್ಕೆ ಅಂಗವೈಕಲ್ಯ ಅಂತ ಕರಿತೀವಿ. ಮನಸ್ಸಿಗೂ ಸಹಿತ ವೈಕಲ್ಯ ಬರ್ತದೆ, ಮನೋವೈಕಲ್ಯ. ಈಗ ನೀವು ಚಿಂತೆ, ಡಿಪ್ರೆಷನ್ನು, ಟೆನ್ಷನ್ನು ಅಂತ ಹೇಳ್ತಿರಲ್ಲ, ಇವೆಲ್ಲ ಮನೋವೈಕಲ್ಯಗಳು. ಈ ಅಂಗವೈಕಲ್ಯ ಮತ್ತು ಮನೋವೈಕಲ್ಯ, ಈ ಅಂಗವೈಕಲ್ಯ ಹೋಗಬೇಕಾದ್ರೆ ನಿಮಗೆ ಹಿಂದಕ್ಕೆ ಏನು ಮಾಡ್ತಿದ್ರಂದ್ರೆ ಪೋಲಿಯೋ ಡ್ರಾಪ್ ಹಾಕ್ತಿದ್ರಿಲ್ಲ. ಅಂದ್ರೆ ಅಂಗವೈಕಲ್ಯತೆ ಬರಬಾರ್ದು ಅಂದ್ರೆ ಪೋಲಿಯೋ ಡ್ರಾಪ್ ಹಾಕಬೇಕು. ಮನೋವೈಕಲ್ಯ ಬರಬಾರ್ದು ಅಂದ್ರೆ ಪೂಜ್ಯರ ಹೋಲಿ ಡ್ರಾಪ್ಸ್ ಹಾಕಬೇಕು. ಅಂದ್ರೆ ಮನೋವೈಕಲ್ಯವು ಹೋಗ್ತದೆ. ಕೇಳೋದು ಇದು ಯಾರು ಹೇಳ್ತಾರ, ಏನು ಹೇಳ್ತಾರಿಲ್ಲ, 4 ಒಳ್ಳೆಯ ಮಾತುಗಳನ್ನು ಸದಾ ಕೇಳ್ತಾ ಇರಬೇಕು ಮನುಷ್ಯ. 4 ಒಳ್ಳೆಯ ಮಾತುಗಳನ್ನು ಕೇಳುವುದು. ಹಿಂದೆ ಬೋಧಿಧರ್ಮ ಅಂತ ಒಬ್ಬರಿದ್ದರು. ಅವರು ಚೈನಾಕ್ಕೆ ಹೋಗಿದ್ರು. ಬೋಧಿಧರ್ಮ ಚೈನಾಕ್ಕೆ ಹೋಗಿ ಅವರು ಅಲ್ಲಿ ಸನ್ಯಾಸಿಗಳಿಗೆ ಕುಂಗುಫು ಕಲಿಸ್ತಿದ್ರಂತ. ಕುಂಗುಫು, ಈಗ ನಾವು ಕರಾಟೆ ಅಂತೀವಲ್ಲ, ಹಂಗೆ ಕುಂಗುಫು ಕಲಿಸ್ತಿದ್ರು ಬೋಧಿಧರ್ಮ. ಅವರ ವಿಶೇಷತೆ ಏನು ಅಂದರೆ, ಈಗ ನೀವು ಹೆಂಗೆ ಪ್ರವಚನ ಕುಂತೀರಿ, ಈಗ ನಾವು ಹೆಂಗೆ ಪ್ರವಚನ ಹೇಳ್ತೀವಿ ಹಂಗೆ ಹೇಳ್ತಿದ್ದಿಲ್ಲ. ಅವರು ಸಾಯಂಕಾಲ ಪ್ರವಚನ ಮಾಡ್ತಿದ್ರು, ಮುಂದೆ ಜನ ಕೂಡ್ತಿದ್ರು. ಬೋಧಿಧರ್ಮ ಹೆಂಗೆ ಪ್ರವಚನ ಮಾಡ್ತಿದ್ನಂದ್ರೆ ಜನರ ಕಡೆ ಮುಖ ಮಾಡ್ತಿದ್ರು.